ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು, ಮೊದಲನೇ ಸಂಚಿಕೆ. ನಾಗಪಟ್ಟಿನ ಸೂಡಾಮಣಿ ವಿಕಾರದಲ್ಲಿ ಪೊನ್ನಿಯಿನ್ ಸೆಲ್ವರು ತುಂಬ ತಾಳ್ಮೆಯಿಂದ ಕಾಯ್ತಾಯಿದ್ರು. ತಂಜೆಗೆ ಹೋಗಿ ತಂದೆ ತಾಯಾರನ್ನು ನೋಡಬೇಕು ಅನ್ನುವ ಆಸೆ ಅವರು ಮನಸ್ಸಿನಲ್ಲಿ ಉಕ್ಕಿ ಹರಿತಾ ಇತ್ತು. ಲಂಕೆಯನ್ನು, ರಾಜ್ಯವನ್ನು ತಾವು ಕವರ್ ಮಾಡೋಕ್ಕೆ ಅಂದ್ಕೊಂಡಿದ್ದಾರೆ ಅನ್ನುವ ತಮ್ಮ ಮೇಲೆ ಹಾಕಿದ್ದ ಅಪವಾದ ಆಧಾರವಿಲ್ಲದೆ ಇರೋದು ಅನ್ನೋದನ್ನು ನಿರೂಪಣೆ ಮಾಡೋಕ್ಕೆ ಅವರು ತುಂಬ ಇಂಟ್ರೆಸ್ಟ್ ಕೊಂಡಿದ್ದರು. ತಂದೆಯ ವಾಕನ್ನು ಮೀರಿ ಅವರು ನಡ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಬರುವ ಅಪವಾದವನ್ನು ಆದಷ್ಟು ಬೇಗ ಕಳಗಿಸ್ಕೋಬೇಕು ಅಂತ ಅವರು ಇಷ್ಟಪಟ್ಟರು. ಆದ್ರೂ ತಮ್ಮದು ಇಂಟ್ರೆಸ್ಟ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅಕ್ಕನ ಹತ್ರದಿಂದ ಸುದ್ದಿ ಬಂದ ಮೇಲೆ ತಾನೇ ತಂಜೆಗೆ ಹೋಗಬೇಕು ಅಂತ ಸ್ಟ್ರೆಂತ್ ಆಗಿದ್ದರು. ಹೊತ್ತು ಹೋಗೋದೇನೋ ತುಂಬ ಕಷ್ಟವಾಗೇ ಇತ್ತು. ಬುದ್ಧ ಭಿಕ್ಷುಗಳು ದಿನ ಪೂರ್ತಿ ನಡೆದಿದ್ದ ಆರಾಧನೆಗಳನ್ನು, ಪೂಜೆಗಳನ್ನು ಪಾಲಿಸ್ಕೊಂಡು ಸ್ವಲ್ಪ ಟೈಮನ್ನು ಪಾಸ್ ಮಾಡಿದರು. ಚೂಡಾಮಣಿ ವಿಕಾರದಲ್ಲಿ ಗೋಡೆಗಳಲ್ಲಿ ಹಾಕಿದ್ದ ತುಂಬ ಅಂದವಾದ ಚಿತ್ರಗಳೆಲ್ಲ ನೋಡೋದ್ರಲ್ಲಿ ಸ್ವಲ್ಪ ಹೊತ್ತು ಹೋಯಿತು. ಭಿಕ್ಷುಗಳ ಜೊತೆ, ಮುಖ್ಯವಾಗಿ ಚೂಡಾಮಣಿ ವಿಕಾರದಲ್ಲಿ ಆಚಾರ್ಯ ಭಿಕ್ಷು ಜೊತೆ ಸಂಭಾಷಣೆಯಲ್ಲಿ ಕಳೆದಾಗ ಅವರಿಗೆ ಉತ್ಸಾಹವನ್ನು ಉಂಟು ಮಾಡಿತ್ತು. ಯಾಕೆಂದರೆ ಚೂಡಾಮಣಿ ವಿಕಾರದಲ್ಲಿ ಹೆಡ್ ಆಗಿರುವ ಭಿಕ್ಷು ಕೆಳದಿಸೆ ಕಡಲಿಗೆ ಆ ಕಡೆ ಇದ್ದ ತುಂಬ ದೇಶಗಳಿಂದ ತುಂಬ ಕಾಲ ಯಾತ್ರೆ ಮಾಡಿದ್ದವರು. ಚೀನಾ ದೇಶದಿಂದ ಚಾವಗ ಐಲ್ಯಾಂಡ್ ತನಕ ತುಂಬ ಊರುಗಳಿಗೂ ಹೋಗಿ ಬಂದವರು. ಆ ದೇಶದಲ್ಲಿನೂ ಅಲ್ಲಿ ಇರುವ ನಗರಗಳನ್ನು, ಅಲ್ಲಲ್ಲಿ ವಾಸ ಮಾಡಿದ್ದ ಜನಗಳ ಬಗ್ಗೆನೂ ಅವರು ಚೆನ್ನಾಗೇ ಎತ್ತಿ ಕೂರಕ್ಕೆ ತುಂಬ ಸ್ಟ್ರೆಂತ್ ಆಗಿದ್ದರು. ಚೀನಾ ದೇಶದಿಂದ ಸೌತ್ ಕಡೆ ಕಡಲು ಸುತ್ತಿದ್ದ ತುಂಬ ದೇಶಗಳಲ್ಲಿ ಆ ದಿನದಲ್ಲಿ ಶ್ರೀವಿಜಯ ಅನ್ನುವ ಸಾಮ್ರಾಜ್ಯದಲ್ಲಿ ಅಡಗಿತ್ತು. ಅರುಮಣ ನಾಡು, ಕಾಂಬೋಜ ದೇಶಂ, ಮಾನಕವಾರಂ, ತಲೆಕಕೋಲಂ, ಮಾಪಾಪಾಳಂ, ಮಾಯೂರ್ಡೆಂಗಂ, ಲಂಗಾಸೋಕಂ, ತಾಮರಲಿಂಗಂ, ಇಲಾಮುರಿ ದೇಶಂ ಅಂತ ತುಂಬ ನಾಡುಗಳು, ನಗರಗಳು ಶ್ರೀವಿಜಯ ಸಾಮ್ರಾಜ್ಯಕ್ಕೆ ಒಳಗಡೆನೂ ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದು ಬಂದಿತ್ತು. ಇದಕ್ಕೆಲ್ಲ ಮಧ್ಯದಲ್ಲಿ ಗಟಾರ ಅನ್ನುವ ಮಹಾನಗರ ತುಂಬ ಕೋಲಾಹಲದಿಂದನೂ ತುಂಬ ದುಡ್ಡು ಇದರಿಂದ ಇರ್ತಾಯಿತ್ತು. ಆ ದೇಶದಲ್ಲಿ ನಾಡು ನಗರಗಳ ಬಗ್ಗೆ ವಿವರಣೆ ಮಾಡೋ ಹಾಗೆ ಆಚಾರ್ಯ ಭಿಕ್ಷುಕ್ಕೆ ಅವರಿಗೆ ರೆಸ್ಟ್ ಸಿಕ್ಕಿದಾಗೆಲ್ಲ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಕೇಳಿಕೊಂಡು ಬಂದ. ಅವರನ್ನು ಯಾವಾಗ ಬೇಸರ ಮಾಡಿಕೊಳ್ಳದೆ ಎಲ್ಲವನ್ನು ಹೇಳಿ ಬಂದರು. ಆ ದೇಶಗಳಲ್ಲಿ ಇದ್ದಿದ್ದ ರಿಯಲ್ಲಾಗಿ ಇದ್ದಿದ್ದ ಹಸಿರು ಇದ್ರ ಬಗ್ಗೆ, ಆಮೇಲೆ ಅಲ್ಲಿ ಇದ್ದಿದ್ದ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳಿದರು. ಹೊನ್ನು ಮಣಿ ಎಲ್ಲ ತುಂಬ ಅಲ್ಲಿ ಇರ್ತಾಯಿತ್ತು. ಸೋಳ ದೇಶ ಥರನೇ ಅಲ್ಲಿನೂ ಎಲ್ಲ ಇದನ್ನು ಸೌಕರ್ಯವನ್ನು ಆ ದೇಶದಲ್ಲಿ ಇದ್ದಿತ್ತು ಅನ್ನೋದನ್ನೇ ಹೇಳಿದರು. ಹಳೆಯ ಕಾಲದಲ್ಲಿಂದ ತಮಿಳಗಕ್ಕೂ ಆ ದೇಶಗಳಿಗೂ ಇರುವ ಕನೆಕ್ಷನ್ ಬಗ್ಗೆ ಹೇಳಿ ಬಂದರು. ಪಲ್ಲವನಾಡಿನ ಶಿಲ್ಪಿಗಳು ಆ ದೇಶಗಳಿಗೆ ಹೋಗಿ ಎತ್ತಿದ್ದ ಅದ್ಭುತವಾದ ಶಿಲ್ಪ ಕಲೆ ಇದ್ದಿದ್ದ ಆಲಯಗಳ ಬಗ್ಗೆ ಹೇಳಿದರು. ತಮಿಳಗದಿಂದ ಹೋದ ಚಿತ್ರ, ಸಂಗೀತ, ನಾಟ್ಯ ಕಲೆಗಳು ಆ ದೇಶಗಳಲ್ಲಿ ತುಂಬ ಹರಳುಕೊಂಡಿತ್ತು ಅನ್ನೋದನ್ನು ಹೇಳಿದರು. ರಾಮಾಯಣ, ಮಹಾಭಾರತ ಮೊದಲಾದ ಇತಿಹಾಸಗಳನ್ನು, ವಿನಾಯಕರು, ಸುಬ್ರಹ್ಮಣ್ಯರು, ಶಿವ, ಪಾರ್ವತಿ, ವಿಷ್ಣು ಎಲ್ಲ ದೈವಗಳನ್ನು, ಬುದ್ಧ ಧರ್ಮನೂ ಆ ದೇಶದ ಮಕ್ಕಳ ಮನಸ್ಸಿನಲ್ಲಿ ಮಿಕ್ಸ್ ಆಗಿರೋದನ್ನು ಒಂದು ಬೇರೆ ಮಾಡೋಕ್ಕೆ ಅವ್ರಿಗೆ ಅಂದ್ಕೊಳ್ಳದೆ ಇರೋ ಆ ನಾಡು ಜನಗಳು ಎಲ್ಲ ದೈವಗಳನ್ನು ಬೇಡ್ಕೊಂಡು ಬರೋದನ್ನು ಎತ್ತಿ ಹೇಳಿದರು. ತಮಿಳು ಭಾಷೆಯಿಂದ ತಂದೆಯಾಗಿ ಅಗಸ್ತ್ಯ ಮುನಿವರಿಗೆ ಆ ದೇಶಗಳಲ್ಲಿ ವಿಶೇಷ ಮರ್ಯಾದೆ ಇತ್ತು ಅನ್ನೋದನ್ನು, ಆ ಋಷಿಗೆ ತುಂಬ ದೇವಸ್ಥಾನಗಳು ಕಟ್ಟಿರುವುದನ್ನು ಹೇಳಿದರು. ಇದನ್ನೆಲ್ಲ ತಿರ್ಗಾ ಅರುಳ್ಮೊಳಿವರ್ಮ ಕೇಳಿ ತಿಳ್ಕೊಂಡು ಮನಸ್ಸಿನಲ್ಲೂ ನಾಟಿಸ್ಕೊಂಡ್ರು. ಆ ದೇಶಗಳಿಂದ ತರೆಯಿಂದ ಮಾರ್ಗಗಳನ್ನು, ಸಮುದ್ರದಿಂದ ಮಾರ್ಗಗಳನ್ನು ಯುವರಾಜ ಚೆನ್ನಾಗಿ ವಿಚಾರಿಸಿ ತಿಳ್ಕೊಂಡ್ರು. ದಾರಿಯಲ್ಲಿರುವ ಅಪಾಯಗಳು ಏನು, ಸೌಕರ್ಯ ಏನು ಅನ್ನೋದನ್ನು ಕೇಳಿ ತಿಳ್ಕೊಂಡ್ರು. ಸ್ವಾಮಿ, ಆ ದೇಶಗಳಲ್ಲಿ
ತಿರ್ಗಾನು ನೀವು ಯಾತ್ರೆ ಮಾಡೋ ಹಾಗೆ ಆಗತ್ತಾ ಅಂತ ಕೇಳಿದರು. ಬುದ್ಧ ಭಗವಾನ್ ಸಿಕ್ತ ಆ ಥರ ಇದ್ದರೆ ನಡೆಯುತ್ತೆ ಯುವರಾಜ, ಯಾತಕ್ಕೋಸ್ಕರ ಕೇಳ್ತಾ ಇದ್ದೀರಾ ಅಂತಂದರು ಭಿಕ್ಷು. ನಾನು ನಿಮ್ಮ ಜೊತೆ ಬರೋಣ ಅಂತ ಅನ್ನೋ ಆಸೆಯಿಂದ. ನಾನು ಲೋಕವನ್ನೆಲ್ಲ ಬಿಟ್ಟು ಆಸೆಗಳನ್ನೆಲ್ಲ ಬಿಟ್ಟ ಸನ್ಯಾಸಿ. ನೀವು ಈ ಪುವಿನೇ ಲೋಕವನ್ನೇ ಆಳೋ ಚಕ್ರವರ್ತಿನ ಮಗನು. ನೀವು ನಾನು ಸೇರಿ ಯಾತ್ರೆ ಹೋಗೋದು ಹೇಗೆ? ನಿಮ್ಮನ್ನು ಕೆಲವು ದಿವಸ ಈ ವಿಕಾರದಲ್ಲಿ ಕಾಪಾಡುವ ಜವಾಬ್ದಾರಿನೇ ನನಗೆ ತುಂಬ ಭಾರವಾಗಿದೆ. ಯಾವಾಗ ಏನಾಗುತ್ತೋ ಅನ್ನೋ ಮನಸ್ಸು ದಿಕ್ಕಂತ ಹೊಡ್ಕೊಳ್ತಾ ಇದ್ದೆ. ಸ್ವಾಮಿ, ಆ ಭಾರವನ್ನು ತಕ್ಷಣ ನಿವೃತ್ತಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕ್ಷಣವೇ ಇಲ್ಲಿಂದ ಯುವರಾಜ ಒಂದನ್ನು ನೆನೆಸ್ಕೊಂಡು ಇನ್ನೊಂದನ್ನು ಹೇಳಿಬಿಡ್ತೀನಿ. ನಿಮ್ಮನ್ನು ಇಲ್ಲಿ ಇಟ್ಕೊಂಡಿರೋದು ಬಗ್ಗೆ ಭಾರವಾಗಿ ಇದ್ರೂ ಅದನ್ನು ಒಂದು ಭಾಗ್ಯವಾಗಿಯೇ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ತಂದೆಯಾಗಿ ಚಕ್ರವರ್ತಿನೂ ನಿಮ್ಮ ಸೋದರಿ ಇಳೆಯ ಪ್ರಾಟಿನೂ ಬುದ್ಧ ಧರ್ಮಗೆ ಎಷ್ಟೊಂದೋ ಹೆಲ್ಪ್ಗಳು ಮಾಡಿರ್ತಾರೆ. ಅದಕ್ಕೆ ನಾವು ಪಟ್ಟಿರುವ ಕೃತಕ್ಕೆ ಅದೇ 1000ರಲ್ಲಿ 1 ಭಾಗ ಕೂಡ ಇವಾಗ ನಾವು ಮಾಡೋದಕ್ಕೆ ಪಾಲಾಗಲ್ಲ. ನೀವು ಬುದ್ಧ ಧರ್ಮಕ್ಕೆ ಮಾಡಿರುವ ಹೆಲ್ಪನ್ನು ಅಲ್ಪ ಸ್ವಲ್ಪವಾದ ಅನುರಾಧಪುರದಲ್ಲಿ ಎಲ್ಲ ಹಾಳಾಗೋಗಿದ್ದ ಸ್ತೂಪಗಳನ್ನು ವಿಕಾರಗಳನ್ನು ಸರಿಯಾಗಿ ಮಾಡಿದ್ದ ಕೈಂಕರ್ಯವನ್ನು ನಾವು ಮರೆಯೋಕ್ಕಾಗತ್ತಾ? ಅದಕ್ಕೆಲ್ಲ ಪ್ರತಿ ಉಪಕಾರವಾಗಿ ಏಳನಾಡಿನ ಮಣಿಮಗುಡವನ್ನೇ ನಿಮಗೆ ಕೊಡಕ್ಕೆ ಭಿಕ್ಷುಗಳು ಮುಂದೆ ಬಂದರಲ್ವ ಯುವರಾಜ. ಅದನ್ನು ಯಾಕೆ ಬೇಡ ಅಂತ ನೀವು ಒದಗಿಸಿದಿರಿ? ಲಂಕೆಯನ್ನು ಸ್ವತಂತ್ರವಾದ 100 ಕಪ್ಪಲ್ಗಳಲ್ಲಿ ತುಂಬ ಪರಿವಾರಗಳ ಜೊತೆ ಕೆಳಗೆ ಇರುವ ದೇಶಕ್ಕೆಲ್ಲ ನೀವು ಹೋಗಿ ಬರ್ಬೋದಲ್ವ ಅಂತ ಭಿಕ್ಷುವನ್ನು ಹಿಂಬಾಲಿಸ್ಕೊಂಡು ಯಾತ್ರೆ ಮಾಡಬೇಕು ಅನ್ನುವ ಇಷ್ಟನೇ ನಿಮ್ಮ ಮನಸ್ಸಿನಲ್ಲಿ ತೋಚಿರಲ್ವಲ್ಲ ಅಂತ ಅಂದರು ಆಚಾರ್ಯ ಭಿಕ್ಷು. ಗುರುದೇವರೇ, ಲಂಕೆ ರಾಜಕುಲದಲ್ಲಿ ಚರಿತ್ರೆಯನ್ನು ಹೇಳುವ ಮಹಾವಂಶ ಅನ್ನುವ ಗ್ರಂಥವನ್ನು ನೀವು ಓದಿದ್ದುಂಟಾ ಅಂತ ಯುವರಾಜ ಕೇಳಿದರು. ಅಯ್ಯ, ಇದೇನು ಕ್ವಶ್ಚಿನ್ನು? ಮಹಾವಂಶಂ ಓದದೆ ನಾ ಈ ಚೂಡಾಮಣಿ ವಿಗಾರದಲ್ಲಿ ಹೆಡ್ಡಾಗಿ ಇರೋಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿದರು. ಕ್ಷಮಿಸಬೇಕು, ಮಹಾವಂಶಂ ಓದಿದ್ದೀಯಾ ಅಂತ ಕೇಳೋದಕ್ಕೆ ಅಲ್ಲ ನಿಮ್ಮ ಹತ್ರ ಕೇಳಿದ್ದು, ನಿಮ್ಗಳಿಗೆ ಓದೋಕ್ಕೆ ಗೊತ್ತಾ ಅನ್ನು ಕೇಳೋ ಹಾಗೇನೆ. ಆದ್ದರಿಂದ ಆ ಮಹಾವಂಶ ಕೂರುವ ಆ ರಾಜ ಪರಂಪರೆಯಲ್ಲಿ ಯಾರ್ಯಾರು ಏನೇನು ಭಯಂಕರವಾದ ಕೆಟ್ಟ ಪಾಪಗಳನ್ನೆಲ್ಲ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಲ್ವಾ? ಮಗ ತಂದೆಯನ್ನು ಸೆರೆಯಲ್ಲಿ ಹಾಕಿದ್ದ, ತಂದೆ ಮಗನನ್ನು ಕೊಂದಾಕಿದ್ದಾನೆ, ತಾಯಿ ಮಗನಿಗೆ ವಿಷ ಹಾಕಿ ಕೊಂದಿದ್ಲು, ತಾಯಿಯನ್ನು ಮಗನು ಬೆಂಕಿಯಲ್ಲಿ ಹಾಕಿ ಹಿಂಸೆ ಮಾಡಿದ್ದಾನೆ. ಹೆತ್ತವರುಗಳಿಗೂ ಹೆತ್ತ ಮಕ್ಕಳಿಗೂ ರಿಲೇಷನ್ ಈ ಥರ ಇದ್ದರೆ ಇನ್ನು ಚಿಕ್ಕಪ್ಪ ಮಾಮ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಮಕ್ಕಳು ಮರಿಗಳು ಇವ್ರಗಳ ಬಗ್ಗೆ ಹೇಳಬೇಕಾಗಿದ್ದಿಲ್ಲಲ್ವಾ? ಗುರುದೇವರೇ, ಇಂತಹ ಒಂದು ಕೆಟ್ಟ ಪಾದಕಗಳನ್ನು ಲಂಕಾ ರಾಜ ಕುಲಹಸದವರು ಮಾಡಿದ್ದಾರೆ ಅಂತ ಹೇಳಿ ಮಹಾವಂಶ ಹೇಳುತ್ತಲ್ವಾ? ಹೌದು, ಅಂಥ ಕೆಟ್ಟ ಕೆಲಸಗಳಿಗೆ ಅವರವರುಗಳು ಪಡ್ಕೊಂಡಿದ್ದ ದಂಡನೆಗಳನ್ನು ಹೇಳ್ತಾ ಇದ್ದೆ. ಆ ಉದಾಹರಣೆಗಳನ್ನು ತೋರಿಸಿ ಮಕ್ಕಳನ್ನು ಧರ್ಮ ಮಾರ್ಗದಲ್ಲಿ ನಡೆಯೋ ಹಾಗೆ ಮಹಾವಂಶ ಉಪದೇಶ ಮಾಡುತ್ತೆ. ಅದನ್ನು ಮರ್ತು ಬಿಡಬೇಡಿ. ಮಹಾವಂಶ ಪುನೀತವಾದ ಗ್ರಂಥ. ಲೋಕದಲ್ಲಿ ಈಡು ಇಣೆ ಇಲ್ಲದೆ ಧರ್ಮ ಬೋಧನೆ ಮಾಡೋದೇ ಆ ಬುಕ್ಕು ಅಂತ ಹೇಳಿದರು ಆಚಾರ್ಯ ಭಿಕ್ಷು. ಸ್ವಾಮಿ, ಮಹಾವಂಶ ಅನ್ನುವ ಬುಕ್ಕನ್ನು ನಾನು ತಪ್ಪು ಹೇಳಲಿಲ್ಲ. ರಾಜ್ಯಾಧಿಕಾರ ಆಸೆ ಹೇಗೆ ಮನಿದರ್ಗಳೇ ರಾಕ್ಷಸರಿಂದ ಕೆಟ್ಟವರಾಗಿ ಮಾಡಿಬಿಡುತ್ತೆ ಅನ್ನೋದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಆದರೆ ಅಂಥ ಕೆಟ್ಟ ಪಾಪಗಳಿಂದ ಕಳಂಕವಾಗಿದ್ದ ಈ ಲಂಕಾ ಸಮಾಧಾನವನ್ನು ನಾನು ಬೇಡ ಅಂದಿದ್ದು ಹೇಳಿದ್ದು ತಪ್ಪಾಗತ್ತಾ? ತುಂಬ ಬುದ್ಧಿವಂತರುಗಳಾಗಿ ಬುದ್ಧ ಸಂಗರ್ತ ಅವರು ಅದರಿಂದ ತಾನೇ ಲಂಕೆ ಅರಸು ವಂಶವನ್ನೇ ಚೇಂಜ್ ಮಾಡೋಕ್ಕೆ ಇಷ್ಟಪಟ್ಟರು. ನಿಮ್ಮನ್ನು ಹೆಡ್ಡಾಗಿ ಇಟ್ಕೊಂಡು ಹೊಸ ವಂಶ ತೊಡಗಲಿ ಅಂತ ಹೇಳಿ ಅಂದ್ಕೊಂಡ್ರು. ನೀವು ಅದನ್ನು ಬೇಡ ಅಂದಿದ್ದು ತಪ್ಪೇನೆ. ಲಂಕೆ ಸಮಾಧಾನದಲ್ಲಿ ಇದ್ದು ಅಶೋಕ ವರ್ಧನರ ಹಾಗೆ ಲೋಕವೆಲ್ಲ ಬುದ್ಧ ಧರ್ಮವನ್ನು ಹರಳಿಸಿ ಸೇಫ್ಟಿ ಮಾಡುವ ಜವಾಬ್ದಾರಿ ನಿಮಗೆ ಸಿಕ್ಕಿತ್ತು. ಗುರುದೇವರೇ, ಭರತಖಂಡವನ್ನು ಒಂದು ಕೊಡೆ ಕೆಳಗಡೆ ಆಡಿದ್ದ ಅಶೋಕವರ್ಧನ ಎಲ್ಲಿ ಇವತ್ತು ಈ ಬುದ್ಧವಿಗಾರದಲ್ಲಿ ಬಚ್ಚಿಟ್ಕೊಂಡು ನಿಮ್ಮ ಸೇಫ್ಟಿಯನ್ನು ಬಂದು ಒಪ್ಕೊಂಡು ನಿಮ್ಮ ಶಿಷ್ಯನಾಗಿ ಇರುವಾಗ ಕೂಡ ನಾನು ಅರ್ಗದೆ ಇಲ್ದವನು. ಬುದ್ಧ ಧರ್ಮತನ್ನು ಹೇಗೆ ನಾನು ಸೇಫ್ಟಿ ಮಾಡ್ತೀನಿ ಯುವರಾಜ? ಆ ಥರ ಹೇಳಬೇಡಿ. ನಿಮ್ಮ ಹತ್ರ ಮರೆದುಕೊಂಡಿರುವ ಮಹಾಶಕ್ತಿಯನ್ನು ನಿಮಗೆ ಗೊತ್ತಾಗಿಲ್ಲ. ನಾವುಗಳು ಮಾತ್ರ ಬುದ್ಧ ಧರ್ಮವನ್ನು ಮನಪೂರ್ವವಾಗಿ ಒಪ್ಪಿಕೊಂಡ್ರೆ, ನೀವು ಮಾತ್ರ ಬುದ್ಧ ಧರ್ಮವನ್ನು ಮನಪೂರ್ವವಾಗಿ ಒಪ್ಪಿಕೊಂಡ್ರೆ ಅಶೋಕರಿಗೆ ಹಾಗೆ ತುಂಬ ಹೊಗಳಕ್ಕೆ ಹಾಕ್ತೀರಾ. ನನ್ನ ಮನಸ್ಸಿನಲ್ಲಿ ಚಿಕ್ಕ ಪ್ರಾಯದಿಂದ ವಿನಾಯಕರು, ಮುರುಘ,
ಪಾರ್ವತಿ, ಪರಮೇಶ್ವರ, ನಂದಿ, ಭೃಂಗಿ, ಚಂಡಿಕೇಶ್ವರನ್ನು ನನ್ನ ಮನಸ್ಸಿನಲ್ಲಿ ಕುಡಿಕೊಂಡಿದ್ದಾರೆ. ಅವ್ರುಗಳನ್ನೆಲ್ಲ ಆ ಕಡೆ ಬಿಟ್ಟಲ್ವ ನಾನು ಬುದ್ಧ ಧರ್ಮಕ್ಕೆ ಜಾಗ ಕೊಡಬೇಕು. ಗುರುದೇವರೇ, ನನ್ನನ್ನು ಕ್ಷಮಿಸಿ. ನಿಮ್ಮ ಜೊತೆ ನಾನು ಯಾತ್ರೆ ಬರ್ತೀನಿ ಅಂತ ಹೇಳಿದಾಗ ಬುದ್ಧ ಧರ್ಮದಲ್ಲಿ ಸೇರಿ ಬಿಡುವ ಹಾಗೆ ಹೇಳಲಿಲ್ಲ. ಈ ಕಡಲ್ಗಳೆಲ್ಲ ದಾಟಿಕೊಂಡು ದೂರ ದೂರ ದೇಶಗಳಿಗೆ ಹೋಗಿ ನೋಡುವ ಆಸೆಯಿಂದ ನಿಮ್ಮ ಜೊತೆ ಬರೋದಾಗಿ ಹೇಳ್ತೀನಿ. ಆದ್ರೂ ತಿರ್ಗಾನು ಯೋಚನೆ ಮಾಡುವಾಗ ಯುವರಾಜ, ನಿಮ್ಮ ಮಾತುಗಳಲ್ಲೆಲ್ಲ ನಾನು ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೂ ಬುದ್ಧ ಧರ್ಮಕ್ಕೂ ನಿಮ್ಗಳಿಗೂ ಕನೆಕ್ಷನ್ ಇಲ್ಲದೆ ಹೋಗಲಿಲ್ಲ. ಬುದ್ಧ ಭಗವಾನ್ ಪೂರ್ವ ಜನ್ಮ ಒಂದರಲ್ಲಿ ಅವರು ಚಿಬಿ ಚಕ್ರವರ್ತಿಯಾಗಿ ಅವತಾರ ಮಾಡಿದ್ದರು. ಪಾರಿವಾಳ ಉಸಿರನ್ನು ಕಾಪಾಡೋದಕ್ಕೋಸ್ಕರ ಅವರು ತಮ್ಮ ಸ್ಕಿನ್ನನ್ನೇ ಕಟ್ ಮಾಡಿಕೊಟ್ರು. ಅಂತ ಚಿಬಿನ ವಂಶದಲ್ಲೇ ಬಂದವರೇ ಸೋಳ ಕುಲದವರು. ಆದ್ದರಿಂದ ತಾನೇ ನಿಮ್ಮ ಕುಲದಲ್ಲಿ ಹುಟ್ಟಿದವ್ರಿಗೆ ಸೆಂಬಿಯನ್ ಅನ್ನುವ ಪಟ್ಟ ಹೆಸರನ್ನು ಬಂದಿದೆ. ಇದನ್ನು ನೀವು ಮರ್ತು ಬಿಡಬೇಡಿ. ಮರೀಲಿಲ್ಲ ಗುರುದೇವರೇ, ಮರೆದರೂ ನನ್ನ ಮೈನಲ್ಲಿ ಓಡೋ ರಕ್ತ ನನ್ನನ್ನು ಮರೆಯೋಕ್ಕೆ ಬಿಡೋದಿಲ್ಲ. ಒಂದು ಕಡೆ ಚಿಬಿ ಚಕ್ರವರ್ತಿನೂ ಮನುನಿಧಿ ಚೋಳರು ನನ್ನ ರಕ್ತದಲ್ಲಿನೂ ನನ್ನ ಸ್ಕಿನ್ನಲ್ಲಿನೂ ನನ್ನ ಮೂಳೆನಲ್ಲಿನೂ ಮಿಕ್ಸ್ ಆಗಿ ಬೇರೆಯವ್ರಿಗೆ ಉಪಕಾರ ಮಾಡು, ಬೇರೆಯವ್ರಿಗಾಗೆ ನಿನ್ನ ಒಳ್ಳೆಯದನ್ನೆಲ್ಲ ತ್ಯಾಗ ಮಾಡು ಅಂತ ಹೇಳಿ ಒತ್ತಾಯ ಮಾಡ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಕರಿಗಾಲವಳವರನ್ನು, ವಿಜಯಾಲಿ ಚೋಳರನ್ನು, ಪರಾಂದಕ ಚಕ್ರವರ್ತಿ ನನ್ನ ರಕ್ತದಲ್ಲಿ ಸೇರಿದ್ದು ಕೈನಲ್ಲಿ ಕತ್ತಿನ ಎತ್ತು, ನಾಲ್ಕು ಕಡೆ ಸೈನ್ಯವನ್ನು ತೆರಳಿಸು, 4 ದಿಸೆಯಲ್ಲೂ ಹೋಗಿ ಜಗಳ ಮಾಡ್ಕೊಂಡು ಬಾ, ರಣರಂಗದಲ್ಲಿ ಹೋಗು, ಕಡಲನ್ನೆಲ್ಲ ದಾಟಿಕೊಂಡು ಹೋಗು, ಸೋಳ ಸಾಮ್ರಾಜ್ಯವನ್ನು ವಿಸ್ತರಿಸಿ ಲೋಕನೇ ಕಾಣದೇ ಇರುವ ಮಹೋನ್ನತವನ್ನು ಮಾಡೋಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿವನಡಿಯಾರು, ಕೋಚಂಗಣರನ್ನು, ತೊಂಡೆಮಂಡಲ ಆದಿತ್ಯ ಚೋಳರನ್ನು, ಮಹಾನಾಗಿ ಗಣರಾದಿತ್ಯರು ಮನಸ್ಸಿನಲ್ಲಿ ಇದ್ದುಕೊಂಡು ಆಲಯ ಕೆಲಸಗಳನ್ನು ಮಾಡು, ದೊಡ್ಡ ದೊಡ್ಡ ಶಿವಾಲಯಗಳನ್ನು ಎಬ್ಬಿಸು, ಮೇರುಮಲೆ ಹಾಗೇ ಇರುವ ಗೋಪುರಗಳಿರುವ ದೇವಸ್ಥಾನವನ್ನು ನಿರ್ವಹಿಸು ಅಂತ ಹೇಳಿ ಉಪದೇಶ ಮಾಡಿಕೊಂಡಿದ್ದಾರೆ. ನನ್ನ ಮೂದಾದಿಯರು ಇಷ್ಟು ಜನಕ್ಕೂ ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಗುರುದೇವರೇ. ಅವ್ರುಗಳ ಹಿಂಸೆ ಎಲ್ಲ ತಡೀಕಾಗ್ದೇನೆ ನಿಜವಾಗಲೇ ಕೆಲವು ಸತಿ ನನಗೆ ಈ ಬುದ್ಧ ಸಮಯವನ್ನು ದಲ್ಲಿ ಬಂದು ಭಿಕ್ಷುವಾಗಿ ಬಿಡೋಣ ಅಂತ ಕೂಡ ಅನಿಸುತ್ತೆ. ದಯೆ ಕೂಡಿ ನನಗೆ ಬೌದ್ಧ ಸಮಯ ಬಗ್ಗೆ ಹೇಳಿ, ಬುದ್ಧ ಭಗವಾನ್ ಬಗ್ಗೆ ಹೇಳಿ ಅಂತಾರೋ ಪೋನಿನ್ಸಲು. ಇದನ್ನು ಕೇಳಿದ ಭಿಕ್ಷುವಿನ ಮುಖ ತುಂಬ ಸಂತೋಷವಾಗಿ ಇತ್ತು. ಯುವರಾಜ, ಬೌದ್ಧ ಮದವನ ಬಗ್ಗೆನೂ ಬುದ್ಧ ಭಗವಾನ್ ಬಗ್ಗೆನೂ ನೀವು ತಿಳ್ಕೊಳ್ದೇ ಇರೋದು ಏನಿರುತ್ತೆ ಅಂತಂದರು. ಅದು ಆ ಗೋಡೆಯಲ್ಲಿ ಕಾಣಿರುವ ದೃಶ್ಯಗಳನ್ನು ಹೇಳಿ, ಅಲ್ಲಿ ಒಂದು ರಾಜಕುಮಾರ ರಾತ್ರಿಯಲ್ಲಿ ಎದ್ದು ಹೋಗೋಕ್ಕೆ ಪ್ರಯತ್ನ ಪಡೋದು ಹಾಗೆ ಒಂದು ಚಿತ್ರ ಇದೆಯಲ್ಲ, ಅದು ಏನು, ಅವರು ಪಕ್ಕದಲ್ಲಿ ಮಲಗಿರುವ ಹೆಣ್ಣು ಯಾರು, ತೊಟ್ಲಿನಲ್ಲಿ ನಿದ್ರೆ ಮಾಡುವ ಆ ಮಗು ಯಾರು, ಆ ರಾಜಕುಮಾರರ ಮೊಗದಲ್ಲಿ ಅಷ್ಟೊಂದು ವಿಚಾರ ಕುಡಿಕೊಂಡಿದ್ದ ದೃಶ್ಯ ತಾನೇ ಏನು ಅಂತ ಕೇಳಿದರು ಯುವರಾಜರು. ಅಯ್ಯ, ಬುದ್ಧ ಭಗವಾನು ಚಿಕ್ಕ ಪ್ರಾಯದಲ್ಲಿ ನಿಮ್ಮ ಹಾಗೆ ರಾಜಕುಲದಲ್ಲಿ ಹುಟ್ಟಿದ್ದ ಯುವರಾಜರಾಗಿದ್ದರು. ಯಶೋಧರೈ ಅನ್ನುವ ತುಂಬ ಅಂದವಾದ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದರು. ಅವ್ರುಗಳಿಗೂ ಒಂದು ಮಗ ಹುಟ್ಟಿದ್ದ. ಅಪ್ಪ ಬಂದು ರಾಜ್ಯಭಾರವನ್ನು ಅವರನ್ನು ಒಪ್ಪಿಸೋಕ್ಕೆ ಸಿದ್ಧವಾಗಿದ್ದರು. ಆ ಸಮಯದಲ್ಲಿ ಸಿದ್ಧಾರ್ಥರು ಲೋಕದಲ್ಲಿ ಜನಗಳಿಗೆಲ್ಲ ಅನುಭವಿಸಿರುವ ಕಷ್ಟಗಳನ್ನು ಪಾಲ್ ಮಾಡೋಕ್ಕೆ ದಾರಿ ಕಂಡಿಡಿಕ್ಕೆ ಇಷ್ಟಪಟ್ಟರು. ಇದರಿಂದ ತಮ್ಮ ಪ್ರೀತಿಯಾದ ಹೆಂಡತಿನನ್ನು, ಹೆತ್ತಿದ ಮಗನನ್ನು, ರಾಜ್ಯವನ್ನು ಬಿಟ್ಟು ಹೋಗೋಕ್ಕೆ ತೀರ್ಮಾನ ಮಾಡಿದರು. ಮಧ್ಯರಾತ್ರಿಯಲ್ಲಿ ಅರಮನೆಯನ್ನು ಬಿಟ್ಟು ಹೊರಡೋಗುವ ದೃಶ್ಯನೇ ಅದು. ಯುವರಾಜ, ಈ ಚರಿತ್ರೆಯನ್ನು ನೀವು ಮುಂಚೆ ನಿಮಗೆ ಗೊತ್ತಿದೆ ಅಲ್ವಾ? ಹೌದು, ಎಷ್ಟೋ ಸತಿ ಕೇಳಿ ಅರ್ಥಕೊಂಡಿದ್ದೀನಿ. ಆದ್ರೂ ಈ ಚಿತ್ರದಲ್ಲಿ ನೋಡುವಾಗ ಮನಸ್ಸಿನಲ್ಲಿ ನಾಟೋ ಥರ ಬಾಯಿಂದ ಕೇಳುವ ಚರಿತ್ರೆ ನನಗೆ ಇದಾಗಿಲ್ಲ. ನಿದ್ದೆ ಮಾಡುವ ಯಶೋಧರೆಯನ್ನು ಎಬ್ಬಿಸಿ ಸಿದ್ಧಾರ್ಥರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಅವ್ರನ್ನ ತಡಿಸಿ ನಿಲ್ಲಿಸು ಅಂತ ಎಚ್ಚರಿಕೆ ಮಾಡೋ ಥರ ಅನಿಸುತ್ತೆ. ಸರಿ, ಆ ಪಕ್ಕದಲ್ಲಿ ಇರುವ ಚಿತ್ರದ ಬಗ್ಗೆ ಹೇಳಿ. ಬುದ್ಧ ಭಗವಾನ್ನ ಚರಿತೆಯನ್ನು ಬಿಟ್ಟು ಈ ಬೇರೆ ಚಿತ್ರಗಳನ್ನು ಒಂದೊಂದಾಗಿ ಆಚಾರ್ಯ ಭಿಕ್ಷು ಎತ್ತಿ ಹೇಳಿ ಬಂದರು. ಅರುಳ್ಮೊಳಿವರ್ಮ ಬುದ್ಧ ಧರ್ಮವನ್ನು ಸೇರಿದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವ ಆಸೆ ಭಿಕ್ಷುವಿನ ಮನಸ್ಸ ಅಂತರಂಗದಲ್ಲಿ ಇದ್ದಿದ್ದೆ. ಆದರೆ ತುಂಬ ಇಂಟ್ರೆಸ್ಟಿಂದ ಸಿದ್ಧಾರ್ಥರ ಚರಿತೆಯನ್ನು ಹೇಳಿ ಬಂದರು. ಕೊನೆಯಲ್ಲಿ ಸಿದ್ಧಾರ್ಥರ ಬೋಧಿ ವೃಕ್ಷ ಕೆಳಗಡೆ ಬಂದು
ಕೂತುಕೊಂಡು ತಪಸ್ ಮಾಡಿ ಜ್ಞಾನೋದಯ ಬಂದಿದ್ದ ಚಿತ್ರಕ್ಕೆ ಬಂದರು. ಆ ಚಿತ್ರವನ್ನು ಕುರಿತು ಅವ್ರು ಹೇಳಿದ ಮೇಲೆ ಪೊನ್ನಿಯಿನ್ ಸೆಲ್ವ, ಗುರುದೇವ, ನಿಮ್ಮ ಮಾತಿಗೆ ಮಾರಾಗಿ ನಾನು ಏನಾದರೂ ಹೇಳಿದರೆ ನಿಮಗೆ ಕೋಪ ಬರುತ್ತಾ ಅಂತ ಕೇಳಿದರು. ಯುವರಾಜ, ನಾನು ನನ್ನ 5 ಇದನ್ನು ಗೆದ್ದು ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡೋಕ್ಕೂ ನಾನು ಶಕ್ತಿ ಇದೆ ನನಗೆ. ನಿಮ್ಮ ಇದು ಏನೋ ಅದನ್ನು ಹೇಳಿ ಅಂತ ಅಂದರು ಭಿಕ್ಷು. ಬೋಧಿ ವೃಕ್ಷದ ಕೆಳಗಡೆ ಇದ್ದಾಗ ಚಿತ್ತಾರ್ಥರಿಗೆ ಜ್ಞಾನ ಬಂದಿದೆ ಅನ್ನೋದನ್ನು ನಾನು ನಂಬಲಿಲ್ಲ ಅಂದರು. ಎಲ್ಲವನ್ನೂ ಕಂಟ್ರೋಲ್ ಮಾಡಿಕೊಂಡಿರೋ, ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡಿರೋ ಅವರು ಆದ್ರೂ ಆ ಭಿಕ್ಷುವಿನ ಮುಖ ಸ್ವಲ್ಪ ಕಪ್ಪಾಯಿತು. ಯುವರಾಜ, ಮಹಾಬೋಧಿ ವೃಕ್ಷದ ಒಂದು ರೂಟು ಅಶೋಕವರ್ಧನ ಕಾಲದಲ್ಲಿ ಲಂಕೆಗೆ ಕೊಂಡು ಬರೋ ಹಾಗಿದೆ. ಆ ರೂಟು ಬೇರಿಂದ ಬಿಟ್ಟು ತುಂಬ 1000 ವರ್ಷಗಳಾದಮೇಲೆ ಇವತ್ತಿಗೂ ಅದು ಕೆಟ್ಟೋಗದೆ ಅನುರಾಧಪುರದಲ್ಲಿ ವಿಶಾಲವಾಗಿ ಇದ್ದು ದೊಡ್ಡದಾಗಿ ಬೆಳೆದು ಬಂದಿದೆ. ಆ ಪುನಿದ ವೃಕ್ಷವನ್ನು ನೀವೇ ಅನುರಾಧಪುರದಲ್ಲಿ ನೋಡಿರ್ತೀರ. ಆಮೇಲೆ ನಂಬಲಿಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳಿದರು. ಗುರುದೇವರೇ, ಬೋಧಿ ವೃಕ್ಷವೇ ಇಲ್ಲ ಅಂತ ನಾನು ಹೇಳಿಲ್ಲ. ಅದನ್ನು ಕೆಳಗಡೆ ಬಂದು ಸಿದ್ಧಾರ್ಥರು ತಪಸ್ ಮಾಡಿದ್ದನ್ನು ನಾನು ಬೇಡ ಇಲ್ಲ ಅಂತ ಅನ್ನಲಿಲ್ಲ. ಅಲ್ಲಿ ತಾನೇ ಅವರು ಜ್ಞಾನ ಅವರಿಗೆ ಉಂಟಾಗಿದೆ ಅನ್ನೋದನ್ನೇ ನಾನು ಇಲ್ಲ ಅಂತೀನಿ. ಯಾವತ್ತಿನ ದಿನ ಸಿದ್ಧಾರ್ಥರು ತಮ್ಮ ಜನಗಳಿಗೆ ಇರುವ ಕಷ್ಟವನ್ನು ಪಾಲ್ ಮಾಡಿ ಅವ್ರಿಗೆ ದಾರಿ ತೋರಿಸೋಕ್ಕಾಗೆ ಅವರು ಪ್ರೀತಿಯಿಂದ ಇದ್ದ ಹೆಂಡತಿನನ್ನು, ಹೆತ್ತ ಮಗನನ್ನು, ಅವರಿಗೆ ಹಕ್ಕದಾಗಿದ್ದ ರಾಜ್ಯವನ್ನು ತ್ಯಾಗ ಮಾಡಿ ಮಧ್ಯರಾತ್ರಿಯಲ್ಲಿ ಹೊರಟರು. ಆವಾಗಲೇ ಅವ್ರಿಗೆ ಜ್ಞಾನದೃಷ್ಟಿ ಬಂದುಬಿಟ್ಟಿದೆ ಅಂತಾನೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಒಂದು ಅದ್ಭುತವಾದ ಒಂದು ಇದನ್ನು ನಾನು ಯಾವ ಚರಿತೆಯಲ್ಲೂ ಕೇಳಿಲ್ಲ. ರಾಮ ತನ್ನ ತಂದೆಯ ವಾಗನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ರಾಜ್ಯವನ್ನು ತ್ಯಾಗ ಮಾಡಿದರು. ಭರತ ತನ್ನ ಅಣ್ಣನ ಹತ್ರ ಕೊಂಡಿದ್ದ ಭಕ್ತಿಯಿಂದ ರಾಜ್ಯ ಬೇಡ ಅಂತನು. ಹರಿಶ್ಚಂದ್ರ ಮಹಾರಾಜ ತಾವು ಕೊಟ್ಟಿದ್ದ ಮಾತನ್ನು ನೆರವೇರಿಸೋಕ್ಕಾಗೆ ರಾಜ್ಯಕ್ಕೆ ಬಿಟ್ಟು ಬಂದರು. ಸಿಬಿ ಚಕ್ರವರ್ತಿ ಪಾರಿವಾಳಗೆ ಸಪೋರ್ಟ್ ಮಾಡಿ ಕಾರಣದಿಂದ ತನ್ನ ಮೈಯಿಂದ ಒಂದು ಪೀಸನ್ನು ಕಟ್ ಮಾಡಿ ಕೊಟ್ಟರು. ಆದರೆ ಸಿದ್ಧಾರ್ಥ ಯಾರಿಗೂ ವಾಗ್ದಾನ ಮಾಡಿಲ್ಲ, ಯಾರನ್ನೂ ತೃಪ್ತಿ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಮನುಷ್ಯರು ಕುಲದಲ್ಲಿ ಅವ್ರಿಗೆ ಇರುವ ಕಷ್ಟವನ್ನು ಹೋಗಲಾಡಿಸೋಕ್ಕೆ ದಾರಿ ಕಂಡಿಡಿಯೋ ಕಾಗೆ ಅವರು ತಾವಾಗವೇ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ಹೊರಟರು. ಬುದ್ಧ ಭಗವಾನ್ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನ ಒಳಿ ಬಂದಿತ್ತು ಅನ್ನೋದಕ್ಕಿಂತ ಅದ್ಭುತವಾದ ಕೆಲಸ ಬೇನೆ ಏನಾದರೂ ಉಂಟಾ? ಆದ್ದರಿಂದ ಅರಮನೆಯನ್ನು ಬಿಟ್ಟು ಹೊರಟೋದಾಗಲೇ ಅವರಿಗೆ ಜ್ಞಾನ ದೃಷ್ಟಿ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಅದು ತಪ್ಪಾಗತ್ತಾ? ಈ ಥರ ಪೊನ್ನಿಯಿನ್ ಸೆಲ್ವರು ಹೇಳಿದ ಮಾತುಗಳು ಆಶ್ಚರ್ಯ ಭಿಕ್ಷುವಿನ ಕಿವಿಗಳಲ್ಲಿ ಅಮುದವಾದ ಹನಿಗಳ ಥರ ಬಿದ್ದಿತ್ತು. ಅಯ್ಯ, ನೀವು ಹೇರೋದು ದೊಡ್ಡ ನಿಜ ಇದೆ. ಆದ್ರೂ ಬೋಧಿ ವೃಕ್ಷத்திನ ಕೆಳಗಡೆಯೇ ಮಕ್ಕಳನ್ನು ಹಿಂಸೆಗಳನ್ನು ಹೋಗಲಾಡಿಸುವ ದಾರಿ ಏನು ಅನ್ನೋದು ಬುದ್ಧ ಭಗವಾನ್ಗೆ ಉದಯ ಆಯಿತು. ಆದ್ದರಿಂದ ತಾನೇ ಅವರು ಮಕ್ಕಳಿಗೆ ಬೋಧನೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಸ್ವಾಮಿ, ಬುದ್ಧ ಭಗವಾನ್ನ ಬೋಧನೆಗಳನ್ನು ಕೇಳಿದ್ದೀನಿ, ಆದರೆ ಆ ಬೋಧನೆಗಳಕ್ಕಿಂತನೂ ಅವರ ತ್ಯಾಗದ ದಿಂದನೇ ತುಂಬ ಬೋಧನೆ ಬಂದಿರೋ ಹಾಗೆ ನನಗನ್ಸುತ್ತೆ. ಕ್ಷಮಿಸಬೇಕು, ನಾನು ಅವ್ರ ಥರನೇ ಅವರ ಇದನ್ನೇ ಹಿಂಬಾಲಿಸೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮುಂಚೆ ನನ್ನ ಮುಖವನ್ನು ಮೂದಾದೆಯರನ್ನು 3 ಧ್ವನಿಗಳು ನನ್ನ ಮನಸ್ಸಿನಲ್ಲಿ ಕೇಳ್ತಾ ಇದೆ ಅಂತ ಹೇಳಿ ನನ್ನ ಹಿಂಸೆ ಪಡ್ತಾ ಇದೆ ಅಂತ ಹೇಳಿದ್ದೀನಲ್ವ, ಆ ಹಿಂಸೆಗಳಿಂದ ಬಿಡುಗಡೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ನಿಮ್ಮ ಚೀಡನಾಗೆ ಶಿಷ್ಯನಾಗೆ ಒಪ್ಕೋಬೇಕು ಅಂತ ಅಂದರು ಯುವರಾಜ. ನಿಮ್ಮ ಇವತ್ತೇ ಶಿಷ್ಯನನ್ನು ಪಡೆಯೋಕ್ಕೆ ನಾನು ಎಷ್ಟೋ ಭಾಗ್ಯ ಮಾಡಿರಬೇಕು. ಆದರೆ ಅದಕ್ಕೆ ಬೇಕಾಗಿದ್ದ ಯೋಗ್ಯತೆ ನನಗಿಲ್ಲ, ಧೈರ್ಯ ನನಗಿಲ್ಲ. ಲಂಕೆಯಲ್ಲಿ ಬುದ್ಧಮಗ ಸಭೆ ಕೂಡುವಾಗ ನೀವು ಹೇಳ್ಕೋಬಹುದು ಅಂತ ಅಂದರು ಭಿಕ್ಷು. ನಿಮ್ಮ ಯೋಗ್ಯತೆ ಬಗ್ಗೆ ನನಗೆ ಅನುಮಾನವಿಲ್ಲ, ಆದರೆ ಧೈರ್ಯದ ಬಗ್ಗೆ ಹೇಳಿದಿರಲ್ಲ ಅದೇನು ಅಂತಂದರು. ಹೌದು, ಧೈರ್ಯನೂ ಇಲ್ಲಾನೆ. ಯಾಕೆಂದರೆ 2 ದಿನಗಳಿಂದ ಈ ನಾಗಪಟ್ಟಣದಲ್ಲಿ ಒಂದು ವದಂತಿಯ ಒಂದು ಸುದ್ದಿ ಹಬ್ಬಿಸ್ಕೊಂಡು ಬರ್ತಾ ಇದೆ. ಅದನ್ನು ಯಾರು ಶುರು ಮಾಡಿದರು ಅಂತ ಗೊತ್ತಾಗಲ್ಲ. ನೀವು ಈ ವಿಕಾರದಲ್ಲಿ ನಿಮ್ಮ ಬುದ್ಧ ಭಿಕ್ಷುಗಳನ್ನು ಈ ವಿಕಾರದಲ್ಲಿ ಇರುವುದಾಗನ್ನು ನಿಮ್ಮನ್ನು
ಬುದ್ಧ ಭಿಕ್ಷುವಾಗಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಬರೋದಾಗೂ ಜನಗಳು ಒಬ್ರಿಗೊಬ್ರು ಮಾತಾಡ್ಕೊಳ್ತಾರಂತೆ. ಇದರಿಂದ ಅನೇಕರು ಕೋಪಗೊಂಡಿದ್ದರಂತೆ. ಈ ವಿಕಾರದ ಮೇಲೆ ಮಕ್ಕಳು ದಾಳಿ ಮಾಡಿಕೊಂಡು ಬಂದು ನಿಜವನ್ನು ತಿಳಿಯಬೇಕು ಅಂತ ಹೇಳಿ ಮಾತಾಡ್ಕೊತಾ ಇದ್ದಾರಂತೆ. ಆಹಾ, ಇದೇನು ಹುಚ್ಚುತನ! ನಾನು ಬುದ್ಧ ಮತದಲ್ಲಿ ಸೇರುವುದ್ರ ಬಗ್ಗೆ ಊರ್ಲೇ ಇರೋರಿಗೆಲ್ಲ ಏನು ವಿಚಾರ? ನಾನು ಕಾವಿ ಬಟ್ಟೆ ಹಾಕ್ಕೊಂಡು ಸನ್ಯಾಸಾಶ್ರಮದ ಪಾಲಿಸ್ಕೊಂಡ್ರೆ ಇವ್ರುಗಳು ಯಾಕೆ ಕೋಪಗೊಳ್ಬೇಕು? ಇಷ್ಟಕ್ಕೂ ನನಗೆ ಮದುವೆ ಕೂಡ ಆಗಿಲ್ವಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬರ್ತೀನಿ ಅಂತ ಹೇಳೋಕ್ಕೆ ಕೂಡ ನನ್ನ ಮೇಲೆ ಆಗಲ್ವಲ್ಲ ಅಂತ ಅಂದರು ಯುವರಾಜ. ಅಯ್ಯ, ಜನಗಳಿಗೆ ನಿಮ್ಮ ಮೇಲೆ ಕೋಪ ಏನೂ ಇಲ್ಲ. ನಿಮ್ಮನ್ನು ಏಮಾರಿಸಿ ಬುದ್ಧ ಭಿಕ್ಷುವಾಗಿ ಮಾಡೋಕ್ಕೆ ಟ್ರೈ ಮಾಡೋ ಥರ ನನ್ನ ಮೇಲೆ ತಾನೇ ಕೋಪ. ಬರೀ ಸುದ್ದಿನೇ ಈ ಥರ ಕಲಕವನ್ನು ಉಂಟಾಕ್ಬಿಟ್ಟಿದೆ. ಆದರೆ ನಿಜವಾಗಲೇ ನಡೆದು ಬಿಟ್ಟರೆ ಏನಾಗುತ್ತೆ? ಈ ವಿಕಾರವನ್ನು ಜನಗಳು ತರೆಮಟ್ಟವಾಗಿ ಮಾಡಿಬಿಡ್ತಾರೆ. ಏನೋ ನಿಮ್ಮ ಅಪ್ಪನ ರಾಜ್ಯದಲ್ಲಿ ನಾವುಗಳು ನೆಮ್ಮದಿಯಾಗಿ ಬಾಳಿ ಬರ್ತಾಯಿದ್ದೀವಿ. ದಿನಾವೂ ನಾನು ದೇವರ ಹತ್ರ ನಿಮ್ಮ ಬಗ್ಗೆನೂ ನಿಮ್ಮ ರಾಜಗಳನ್ನು ಅವರ ಮಕ್ಕಳನ್ನು ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಬರ್ತಾಯಿದ್ದೀವಿ. ಇಂಥ ಒಳ್ಳೆ ಸಿಚುವೇಶನನ್ನು ಕಡಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟಿಲ್ಲ. ಆದ್ದರಿಂದ ತಾನೇ ನಾನು ಧೈರ್ಯವಿಲ್ಲ ಅಂತ ಹೇಳಿದ್ದೀನಿ ಅಂತ ಅಂದರು ಭಿಕ್ಷು. ಅವ್ರು ಹೇಳಿ ಬಾಯಿ ಮುಚ್ಚೋ ಒಳಗೆ ಆ ಬುದ್ಧವಿಕಾರದಲ್ಲ ಬಾಗಿಲಲ್ಲಿ ಜನಗಳು ಧ್ವನಿಗಳು ಬಂದು ಒಂದೇ ಸತಿ ದೊಡ್ಡ ಅಲೆಯೊಸೆ ಥರ ಕೇಳೋಕ್ಕೆ ಶುರು ಮಾಡಿದ್ದು. ಭಿಕ್ಷು ಅದನ್ನು ಕಿವಿ ಕೊಟ್ಟು ಸ್ವಲ್ಪ ಹೊತ್ತು ಕೇಳಿಬಿಟ್ಟು, ಯುವರಾಜ, ನಾನು ಹೇಳಿದ್ದು ನಿಜ ಅಂತ ನಿರೂಪಣೆ ಮಾಡೋಕ್ಕೆ ಮಕ್ಕಳೇ ಬಂದುಬಿಟ್ಟಿದ್ರು ಅನಿಸುತ್ತೆ. ಇದನ್ನು ಹೇಗೆ ನಾನು ಸಂಭಾಳಿಸ್ತೀನೋ ಗೊತ್ತಿಲ್ಲ. ಬುದ್ಧ ಭಗವಾನೇ ನನಗೆ ದಾರಿ ತೋರಿಸ್ಬೇಕು ಅಂತಂದರು. ಚೂಡಾಮಣಿ ವಿಕಾರದಲ್ಲಿ ಸುತ್ತಮುತ್ತ ಇರೋದಲ್ಲಿ ಕಡೆ ಸಾವಿರಾರು ಜನಗಳು ಕೂಗು ಕ್ಷಣಕ್ಕೆ ಜಾಸ್ತಿ ಆಗ್ತಾ ಬಂತು. ಇಷ್ಟರಲ್ಲಿ ಮೊದಲನೇ ಸಂಚಿಕೆ ಮುಗಿಯಿತು.